ಎಸ್ ಆರ್ ಪಾಟೀಲ್ ಅಂತ ಮಾನ್ಯ ಕರ್ನಾಟಕ ಸರ್ಕಾರ ಮಾನ್ಯ ಸಚಿವರು, ಮಾಜಿ ಸಚಿವರು ಆಗಿದ್ದಾರೆ. ಇವರು ಏನು ಸರ್ಕಾರನೇ ಆದೇಶ ಹೊರಡಿಸುತ್ತೆ 2024ರಲ್ಲಿ ಏನು ಏಕ ವ್ಯಕ್ತಿ ಬಿಟ್ಟುದಾರ ಬಿಟ್ಟನ್ನು ಅಂತಿಮಗೊಳಿಸಿ ಪೂರ್ವಪಡಿಸತಕ್ಕದ್ದು ಅಂತ ಹೇಳ್ತಾರೆ. ಈ ಪಡೆದಂಥ ಆದೇಶವನ್ನು ಗಾಳಿಗೆ ತೂರಿ ಸರ್ಕಾರಕ್ಕೆ ಕಿಕ್ ಬ್ಯಾಕನ್ನು ನೀಡಿ ಸರ್ಕಾರದಲ್ಲಿ ಶಾಮೀಲಾಗಿ ಸರ್ಕಾರ ಇವ್ರ ಜೊತೆಲಿ ಯಾರು ಎಸ್ ಆರ್ ಪಾಟೀಲ್ ಅವರು ಶಾಮೀಲಾಗಿ ಇವ್ರ ಜೊತೆಯಲ್ಲಿ ಶಾಮೀಲಾಗಿ 171 ಕೋಟಿಗೆ ನೀಡಿದಂಥ ಬಿಟ್ಟನ್ನು 471 ರೂಪಾಯಿಗಳಿಗೆ ನೀಡಿದಂಥ ಬಿಟ್ಟನ್ನು 108 ಕೋಟಿಗೆ ಮರು ಟೆಂಡರ್ ಮಾಡಿ ಇದನ್ನು ಮಾಡಿ ಟೆಂಡರ್ ತಗೊಂಡು ಸರ್ಕಾರಕ್ಕೆ 363 ಕೋಟಿಗಳನ್ನ ಅಷ್ಟು ಬರುವಂತಹ ಆದಾಯವನ್ನು ಮರೆಮಾಚಿ ಇಲ್ಲಿ ಸರ್ಕಾರಕ್ಕೆ ಮತ್ತು ಅಲ್ಲಿನ ಜನಗಳಿಗೆ ರೈತರಿಗೆ ತೊಂದರೆ ಮಾಡಿದ್ದಾರೆ. 30 ವರ್ಷಗಳ ಕಾಲ ಲೀಸ್ ತೊಗೊಂಡಿದ್ದಾರೆ. 30 ವರ್ಷಗಳ ಕಾಲ ಅಂದರೆ 108 ಕೋಟಿ ಅಂದರೆ ಒಂದು ದಿನದ ಪ್ರಾಫಿಟ್ ನೀವು ಲೆಕ್ಕ ಹಾಕಿ 25 ಕೋಟಿ ರೂಪಾಯಿ ಪ್ರಾಫಿಟ್ ಇರುತ್ತೆ. 25 ಕೋಟಿ ರೂಪಾಯಿ ಪ್ರಾಫಿಟಲ್ಲಿ 108 ಕೋಟಿ ಏನು ಒಂದು ಸಮುದ್ರದಲ್ಲಿ ಒಂದನಿ ನೀರು ತೆಗೆದು ಹಾಕ್ದಂಗೆ ತಿಂಗಳಿನ ಪ್ರಾಫಿಟ್ ಲೆಕ್ಕ ಹಾಕಿ, ವರ್ಷದ ಪ್ರಾಫಿಟ್ ಲೆಕ್ಕ ಹಾಕಿ ಎಲ್ಲೋಯ್ತು ಈ ಹಣ? ಎಲ್ಲೋಯ್ತು? ಸರ್ಕಾರ ಇಂಥವ್ರ ಜೊತೆ ಸೇರಿಕೊಂಡು ಕಿಕ್ ಬ್ಯಾಕ್ ಪಡ್ಕೊಂಡು ಜನಪ್ರತಿನಿಧಿಗಳೇ ರೈತರಿಗೆ ಜನಸಾಮಾನ್ಯರಿಗೆ ಮೋಸ ಮಾಡುವಂಥ ಒಂದು ಪ್ರವೃತ್ತಿ ಇಳ್ಕೊಂಡು ಬಂದ್ಬಿಟ್ಟಿದ್ದಾರೆ. ಇದ್ರ ಸಲುವಾಗಿ ಲೋಕಾಯುಕ್ತರಲ್ಲಿ ಇವತ್ತು ಒಂದು ದೂರನ್ನು ದಾಖಲು ಮಾಡಿದ್ದೀವಿ. ಸರ್ ಕಂಪ್ಲೇಂಟ್ ಕೊಟ್ಟಿರೋರು ಸಿದ್ದಾರೂಢರು ಅಂತ. ಅವರು ರೈತರಿರೋದ್ರಿಂದ ಅವರಿಗೂ ತೊಂದರೆ ಆಗಿರೋದ್ರಿಂದನೇ ಇವತ್ತು ಬಂದು ಲೋಕಾಯುಕ್ತರಿಗೆ ದೂರು ಕೊಟ್ಟಿರೋದು. ಕಾರ್ಖಾನೆಯಲ್ಲಿ ಮೆಂಬರ್ ಆಗಿದ್ದಾರೆ. ಈಗ ಅವರಿಗೆ ರೈತರ ಕಷ್ಟಗಳು ಏನು ಅನ್ನೋದು ಗೊತ್ತಿದೆ. ಸರ್ಕಾರ ಎಷ್ಟು ರೈತರಿಗೆ, ಕಬ್ಬು ಬೆಳೆಗಾರರಿಗೆ ಯಾವ ರೀತಿಯಲ್ಲಿ ಇರುವಂಥ ಬಾಕಿ ಮೊತ್ತವನ್ನು ಇವತ್ತಿಗೂ ಕೊಟ್ಟಿಲ್ಲ. ಅವ್ರುಗಳಿಗೆ ಯಾವ ರೀತಿ ದುಡ್ಡು ಹೋಗ್ತಾ ಇದೆ, ಯಾರುಗಳಿಗೆ? ಜನಪ್ರತಿನಿಧಿಗಳಿಗೆ, ಈ ಸರ್ಕಾರಿ ಫ್ಯಾಕ್ಟ್ರಿ ನಡೆಸುವಂಥವ್ರಿಗೆ, ಈ ಸರ್ಕಾರದಲ್ಲಿ ಕಾರ್ಖಾನೆಯ ಮಾಲೀಕರುಗಳಿಗೆ ಎಷ್ಟು ದುಡ್ಡು ಬರ್ತಾ ಇದೆ. ಆ ದುಡ್ಡಲ್ಲಿ ಏನು ಒಂದು ಅದೇ ಹೇಳಿದ್ನಲ್ಲ, ಸಮುದ್ರದಲ್ಲಿ ಒಂದನಿ ನೀರು ತೆಗೆದಂಗೆ ರೈತರಿಗೆ ಕೊಟ್ಟರೆ ಎಷ್ಟು ಅನುಕೂಲ ಆಗ್ತತೆ. ಸರ್ 2024ರಲ್ಲಿ ಆಗಿರೋದು. 2024 ಇದೇ ಸಿದ್ದರಾಮಯ್ಯನವ್ರ ಸರ್ಕಾರನೇ ಇದ್ದಿದ್ದು. ಸರ್ ನವೀನ್ ಕಪೂರ್ ಅಂತ. ಸರ್ CM ಗಮನಕ್ಕೆ ಬಂದಿರದಲ್ಲೇ ಆಗಲ್ವಲ್ಲ. ಸರ್ಕಾರ ಗಮನಕ್ಕೆ ಬಂದ ಮೇಲೆ ತಾನೇ ಆಗಿರೋದು. 407 ಕೋಟಿ ಎಲ್ಲೋಯ್ತು, 108 ಕೋಟಿ ಎಲ್ಲೋಯ್ತು? ಇಷ್ಟು ಇಲ್ಲೇ ಅರ್ಥ ಮಾಡ್ಕೊಳ್ಳಿ. ರೈತರ ಸಹಕಾರಿ ಸಕ್ಕರೆ ಕಾರ್ಖಾನೆ, ಕೋಆಪರೇಟಿವ್ ಕಾರ್ಖಾನೆ, ಆ ಕಾರ್ಖಾನೆಯಲ್ಲಿ 417 ಕೋಟಿ ಅವ್ಯವಹಾರ ಮಾಡಿದ್ದಾರೆ ಎಸ್ ಆರ್ ಪಾಟೀಲ್ ಇವರು. ಏನು ಅವರು ಮಾಜಿ ಮಂತ್ರಿಗಳು. ಅವ್ರದ್ದೇ ಆದಂಥ ಒಂದು ಶುಗರ್ ಫ್ಯಾಕ್ಟ್ರಿ ಇದೆ. ಅವರು ಈ ಫ್ಯಾಕ್ಟ್ರಿಯಲ್ಲಿ ಬೀಡಲ್ಲಿ ತೊಗೊಂಡು 108 ಕೋಟಿಗೆ ಮರು ಬೀಡಾಗಿ ತೊಗೊಂಡಿದ್ದಾರೆ. ಅದಕ್ಕಾಗಿ 363 ಕೋಟಿ ಕಾರ್ಖಾನೆಯಲ್ಲಿ ಅವ್ಯವಹಾರ ಆಗಿದೆ. ಎಸ್ ಆರ್ ಪಾಟೀಲ್ಗೂ ರನ್ನ ಶುಗರ್ ಫ್ಯಾಕ್ಟ್ರಿಗೂ ಏನು ಸಂಬಂಧ? ಅವರು ಅಧ್ಯಕ್ಷರದಾರ. ಎಲ್ಲಿಗೆ? ಬೀಳ್ಗಿ ಶುಗರ್ ಫ್ಯಾಕ್ಟ್ರಿ ಅವ್ರದ್ದು ಸ್ವಂತ ಫ್ಯಾಕ್ಟ್ರಿ ಅದ. ಯಾವ ರೀತಿ ಇದನ್ನ ಹಗರಣ ಆಗಿದೆ ಸರ್? ಯಾವ ರೀತಿ ದುಡ್ಡನ್ನ ಅವರು ಇದು ಮಾಡಿದ್ದಾರೆ? ಅವರು ಮೊದಲು ಫ್ಯಾಕ್ಟ್ರಿನ ಟೆಂಡರ್ನಲ್ಲಿ ತೊಗೊಂಡಿದ್ದಾರೆ. ಬೀಡ್ನಲ್ಲಿ ತೊಗೊಂಡು 471 ಕೋಟಿಗೆ ತೊಗೊಂಡು ಒಳ್ಳೆ ಟೆಂಡರ್ದಲ್ಲಿ 108 ಕೋಟಿಗೆ ತೊಗೊಂಡಿದ್ದಾರೆ. ಅಂದರೆ ರನ್ನ ಶುಗರ್ ಫ್ಯಾಕ್ಟ್ರಿನ ಇವರು ಬಿಡ್ಡಲ್ಲಿ ಖರೀದಿಸಿ ಮತ್ತೆ ಇನ್ನೊಬ್ರಿಗೆ ಮಾರಿದಾರಾ? ಇಲ್ಲ ಅವರೇ ತೊಗೊಂಡಿದ್ದಾರೆ. ಮೊದಲು 478 ಕೋಟಿಗೆ ತೊಗೊಂಡು ಅದನ್ನು ಸರಿಸಿ ಅಂದರೆ ಹಿಂದೆ ಇದನ್ನು ಮಾಡಿ 108 ಕೋಟಿಗೆ ಮರು ಟೆಂಡರ್ನಲ್ಲಿ ತೊಗೊಂಡಿದ್ದಾರೆ. ಸರ್ಕಾರಕ್ಕೆ ಎಷ್ಟು ನಷ್ಟ? ಸರ್ಕಾರಕ್ಕೆ 363 ಕೋಟಿ ನಷ್ಟ ಆಗಿದೆ, ಸರ್ಕಾರಕ್ಕೆ ಮತ್ತು ಕಾರ್ಖಾನೆಗೆ. ಈಗ ಮಾಜಿ ಮಂತ್ರಿ ಎಸ್ ಆರ್ ಪಾಟೀಲ್ ಜೊತೆ ಇದರಲ್ಲಿ ಇನ್ಯಾರು ಇದ್ದಾರೆ? ಅವರು ಸರ್ಕಾರವು ಕಿಕ್ ಬ್ಯಾಕ್ ಮಾಡಿದ ಹಗರಣ ಅನಿಸ್ತದೆ. ಈಗಿರುವ ರಾಜ್ಯ ಸರ್ಕಾರ. ಅಲ್ಲಿನ ಜನಪ್ರತಿನಿಧಿಗಳು ಅಥವಾ ಅವ್ರ ಸಪೋರ್ಟರ್ಸ್ ಯಾರು ಸಪೋರ್ಟ್? ಅವರು ಅಲ್ಲಿ ಇವರು ಇದ್ದಾರೆ, RB ತಿಮ್ಮಾಪುರ, ಇವರೆಲ್ಲ ಇದ್ಕೊಂಡು ಮಾಡಿದ್ದಾರೆ. ಶಿವಾನಂದ ಪಾಟೀಲ್ ಸಕ್ಕರೆ ಮಂತ್ರಿಗಳು, ಇವರೆಲ್ಲರೂ ಸೇರಿ ಮಾಡಿದಿರ್ತಕ್ಕಂಥ ಹಗರಣ. ಈಗ ಯಾರ್ಯಾರ ಮೇಲೆ ದೂರು ಕೊಟ್ಟಿದ್ದೀರಾ ಲೋಕಾಯುಕ್ತಕ್ಕೆ? ಲೋಕಾಯುಕ್ತಕ್ಕೆ ನಾವು ಕನ್ಸಲ್ಟ್ ಎಲ್ಲ ಇವರಿಗೆ ಕೊಟ್ಟಿದ್ದೀವಿ. ಅದೇ ಯಾರ್ಯಾರು ಹೆಸರುಗಳೇ? ಇವರು ಆಯುಕ್ತರು ಮತ್ತು ಕಬ್ಬು ಅಭಿವೃದ್ಧಿ ನಿರ್ದೇಶಕರು ಬೆಳಗಾವಿ ಮತ್ತು ಆಯುಕ್ತರು ಕೈಗಾರಿಕಾ
ಅಭಿವೃದ್ಧಿ ನಿರ್ದೇಶಕರು, ಸಹಕಾರಿ ಸಂಘಗಳ ನಿಬಂಧಕರು, ಕರ್ನಾಟಕ ರಾಜ್ಯ ವ್ಯವಸ್ಥಾಪಕ ನಿರ್ದೇಶಕರು, ಕರ್ನಾಟಕ ರಾಜ್ಯ ಸಹಕಾರಿ ಸಕ್ಕರೆ ಕಾರ್ಖಾನೆ ಮಹಾಮಂಡಳ, ಉಪವಿಭಾಗಾಧಿಕಾರಿ ಜಮಖಂಡಿ, ಬಾಗಲಕೋಟೆ ವಿಶೇಷಾಧಿಕಾರಿ, ರೈತ ಸಹಕಾರಿ ಸಕ್ಕರೆ ಕಾರ್ಖಾನೆ ವ್ಯವಸ್ಥಾಪಕರು. ಜನಪ್ರತಿನಿಧಿಗಳು ಯಾರ್ಯಾರ ವಿರುದ್ಧ ಕೊಟ್ಟಿದ್ದೀರಾ ಸರ್? ಜನಪ್ರತಿನಿಧಿಗಳ ವಿರುದ್ಧ ಎಸ್ ಆರ್ ಪಾಟೀಲ್ SR ಪಾಟೀಲ್ ಮತ್ತು ಶಿವಾನಂದ ಪಾಟೀಲ್ ಇಬ್ಬರು ವಿರುದ್ಧ. ಇಬ್ಬರು ವಿರುದ್ಧ. SR ಪಾಟೀಲ್ ಅಂತ ಮಾನ್ಯ ಕರ್ನಾಟಕ ಸರ್ಕಾರ ಮಾನ್ಯ ಸಚಿವರು, ಮಾಜಿ ಸಚಿವರು ಆಗಿದ್ದಾರೆ. ಇವರು ಏನು ಸರ್ಕಾರನೇ ಆದೇಶ ಹೊರಡಿಸುತ್ತೆ 2024ರಲ್ಲಿ ಏನು ಏಕ ವ್ಯಕ್ತಿ ಬಿಟ್ಟುದಾರ ಬಿಟ್ಟನ್ನು ಅಂತಿಮಗೊಳಿಸಿ ಪೂರ್ವಪಡಿಸ್ತಕ್ಕದ್ದು ಅಂತ ಹೇಳ್ತಾರೆ. ಈ ಪಡೆದಂಥ ಆದೇಶವನ್ನು ಗಾಳಿಗೆ ತೂರಿ ಸರ್ಕಾರಕ್ಕೆ ಕಿಕ್ ಬ್ಯಾಕನ್ನು ನೀಡಿ ಸರ್ಕಾರದಲ್ಲಿ ಶಾಮೀಲಾಗಿ ಸರ್ಕಾರ ಇವ್ರ ಜೊತೆಲಿ ಯಾರು SR ಪಾಟೀಲ್ ಅವರು ಶಾಮೀಲಾಗಿ ಇವ್ರ ಜೊತೆಯಲ್ಲಿ ಶಾಮೀಲಾಗಿ 171 ಕೋಟಿಗೆ ನೀಡಿದಂಥ ಬಿಟ್ಟನ್ನು 471 ರೂಪಾಯಿಗಳಿಗೆ ನೀಡಿದಂಥ ಬಿಟ್ಟನ್ನು 108 ಕೋಟಿಗೆ ಮರು ಟೆಂಡರ್ ಮಾಡಿ ಇದನ್ನು ಮಾಡಿ ಟೆಂಡರ್ ತಗೊಂಡು ಸರ್ಕಾರಕ್ಕೆ 363 ಕೋಟಿಗಳನ್ನ ಅಷ್ಟು ಬರುವಂತಹ ಆದಾಯವನ್ನು ಮರೆಮಾಚಿ ಇಲ್ಲಿ ಸರ್ಕಾರಕ್ಕೆ ಮತ್ತು ಅಲ್ಲಿನ ಜನಗಳಿಗೆ ರೈತರಿಗೆ ತೊಂದರೆ ಮಾಡಿದ್ದಾರೆ. 30 ವರ್ಷಗಳ ಕಾಲ ಲೀಸ್ ತೊಗೊಂಡಿದ್ದಾರೆ. 30 ವರ್ಷಗಳ ಕಾಲ ಅಂದರೆ 108 ಕೋಟಿ ಅಂದರೆ ಒಂದು ದಿನದ ಪ್ರಾಫಿಟ್ ನೀವು ಲೆಕ್ಕ ಹಾಕಿ 25 ಕೋಟಿ ರೂಪಾಯಿ ಪ್ರಾಫಿಟ್ ಇರುತ್ತೆ. 25 ಕೋಟಿ ರೂಪಾಯಿ ಪ್ರಾಫಿಟಲ್ಲಿ 108 ಕೋಟಿ ಏನು ಒಂದು ಸಮುದ್ರದಲ್ಲಿ ಒಂದನಿ ನೀರು ತೆಗೆದು ಹಾಕ್ದಂಗೆ ತಿಂಗಳಿನ ಪ್ರಾಫಿಟ್ ಲೆಕ್ಕ ಹಾಕಿ, ವರ್ಷದ ಪ್ರಾಫಿಟ್ ಲೆಕ್ಕ ಹಾಕಿ ಎಲ್ಲೋಯ್ತು ಈ ಹಣ? ಎಲ್ಲೋಯ್ತು? ಸರ್ಕಾರ ಇಂಥವ್ರ ಜೊತೆ ಸೇರಿಕೊಂಡು ಕಿಕ್ ಬ್ಯಾಕ್ ಪಡ್ಕೊಂಡು ಜನಪ್ರತಿನಿಧಿಗಳೇ ರೈತರಿಗೆ ಜನಸಾಮಾನ್ಯರಿಗೆ ಮೋಸ ಮಾಡುವಂಥ ಒಂದು ಪ್ರವೃತ್ತಿಗಳ್ಕೊಂಡು ಬಂದ್ಬಿಟ್ಟಿದ್ದಾರೆ. ಇದ್ರ ಸಲುವಾಗಿ ಲೋಕಾಯುಕ್ತರಲ್ಲಿ ಇವತ್ತು ಒಂದು ದೂರನ್ನು ದಾಖಲು ಮಾಡಿದ್ದೀವಿ. ಕಂಪ್ಲೇಂಟ್ ಕೊಟ್ಟಿರೋರು ಯಾರು ಸರ್? ಅವರು ಸರ್ ಕಂಪ್ಲೇಂಟ್ ಕೊಟ್ಟಿರೋರು ಸಿದ್ದಾರೂಢರು ಅಂತ. ಅವ್ರು ಏನು ಮಾಡ್ತಾರೆ? ಅವರು ರೈತರಿರೋದ್ರಿಂದ ಅವರಿಗೂ ತೊಂದರೆ ಆಗಿರೋದ್ರಿಂದನೇ ಇವತ್ತು ಬಂದು ಲೋಕಾಯುಕ್ತರಿಗೆ ದೂರು ಕೊಟ್ಟಿರೋದು. ಕಾರ್ಖಾನೆ ಸದಸ್ಯರು ಕಾರ್ಖಾನೆಯಲ್ಲಿ ಮೆಂಬರ್ ಆಗಿದ್ದಾರೆ. ಈಗ ಅವರಿಗೆ ರೈತರ ಕಷ್ಟಗಳು ಏನು ಅನ್ನೋದು ಗೊತ್ತಿದೆ. ಸರ್ಕಾರ ಎಷ್ಟು ರೈತರಿಗೆ, ಕಬ್ಬು ಬೆಳೆಗಾರರಿಗೆ ಯಾವ ರೀತಿಯಲ್ಲಿ ಇರುವಂಥ ಬಾಕಿ ಮೊತ್ತವನ್ನು ಇವತ್ತಿಗೂ ಕೊಟ್ಟಿಲ್ಲ. ಅವ್ರುಗಳಿಗೆ ಯಾವ ರೀತಿ ದುಡ್ಡು ಹೋಗ್ತಾ ಇದೆ, ಯಾರುಗಳಿಗೆ? ಜನಪ್ರತಿನಿಧಿಗಳಿಗೆ, ಈ ಸರ್ಕಾರಿ ಫ್ಯಾಕ್ಟ್ರಿ ನಡೆಸೋವಂಥವ್ರಿಗೆ, ಸರ್ಕಾರ ನಡೆಸೋವಂಥವ್ರಿಗೆ, ಈ ಸರ್ಕಾರದಲ್ಲಿ ಏನೋ ಕಾರ್ಖಾನೆಯ ಮಾಲೀಕರುಗಳಿಗೆ ಎಷ್ಟು ದುಡ್ಡು ಬರ್ತಾ ಇದೆ. ಆ ದುಡ್ಡಲ್ಲಿ ಏನು ಒಂದು ಅದೇ ಹೇಳಿದಲ್ಲ, ಸಮುದ್ರದಲ್ಲಿ ಒಂದನಿ ನೀರು ತೆಗೆದಂಗೆ ರೈತರಿಗೆ ಕೊಟ್ಟರೆ ಎಷ್ಟು ಅನುಕೂಲ ಆಗ್ತದೆ. ಸರ್ ಯಾವಾಗ ಆಗಿರೋದು ಬಿಟ್ಟಿದ್ದು? ಮರುಬಿಟ್ಟು ಸರ್ 2024ರಲ್ಲಿ ಆಗಿರೋದು. 2024 ಇದೇ ಸಿದ್ದರಾಮಯ್ಯನವ್ರ ಸರ್ಕಾರನೇ ಇದ್ದಿದ್ದು. ಸರ್ ನವೀನ್ ಕಪೂರ್ ಅಂತ. ಸರ್ CM ಗಮನಕ್ಕೆ ಬಂದಿರುತ್ತೆ, ಬಂದಿರದಲ್ಲೇ ಆಗಲ್ವಲ್ಲ. ಸರ್ಕಾರ ಗಮನಕ್ಕೆ ಬಂದ ಮೇಲೆ ತಾನೇ ಆಗಿರೋದು. 407 ಕೋಟಿ ಎಲ್ಲೋಯ್ತು, 108 ಕೋಟಿ ಎಲ್ಲೋಯ್ತು? ಇಷ್ಟು ಇಲ್ಲೇ ಅರ್ಥ ಮಾಡ್ಕೊಳ್ಳಿ. ರೈತರ ಸಹಕಾರಿ ಸಕ್ಕರೆ ಕಾರ್ಖಾನೆ, ಕೋಆಪರೇಟಿವ್ ಕಾರ್ಖಾನೆ, ಆ ಕಾರ್ಖಾನೆಯಲ್ಲಿ 417 ಕೋಟಿ ಅವ್ಯವಹಾರ ಮಾಡಿದ್ದಾರೆ SR ಪಾಟೀಲ್ ಇವರು. SR ಪಾಟೀಲ್ ಏನು ಅದರಲ್ಲಿ? ಅವರು ಮಾಜಿ ಮಂತ್ರಿಗಳು. ಅವ್ರದ್ದೇ ಆದಂಥ ಒಂದು ಶುಗರ್ ಫ್ಯಾಕ್ಟ್ರಿ ಇದೆ. ಅವರು ಈ ಫ್ಯಾಕ್ಟ್ರಿಯಲ್ಲಿ ಬೀಡಲ್ಲಿ ತೊಗೊಂಡು 108 ಕೋಟಿಗೆ ಮರು ಬೀಡಾಗಿ ತೊಗೊಂಡಿದ್ದಾರೆ. ಅದಕ್ಕಾಗಿ 363 ಕೋಟಿ ಕಾರ್ಖಾನೆಯಲ್ಲಿ ಅವ್ಯವಹಾರ ಆಗಿದೆ. SR ಪಾಟೀಲ್ಗೂ ರನ್ನ ಶುಗರ್ ಫ್ಯಾಕ್ಟ್ರಿಗೂ ಏನು ಸಂಬಂಧ? ಅವರು ಅಧ್ಯಕ್ಷರದಾರ. ಎಲ್ಲಿಗೆ? ಬೀಳ್ಗಿ ಶುಗರ್ ಫ್ಯಾಕ್ಟ್ರಿ ಅವ್ರದ್ದು ಸ್ವಂತ ಫ್ಯಾಕ್ಟ್ರಿ ಅದ. ಯಾವ ರೀತಿ ಇದನ್ನ ಹಗರಣ ಆಗಿದೆ ಸರ್? ಯಾವ ರೀತಿ ದುಡ್ಡನ್ನ ಅವರು ಇದು ಮಾಡಿದ್ದಾರೆ? ಅವರು ಮೊದಲು ಫ್ಯಾಕ್ಟ್ರಿನ ಟೆಂಡರ್ನಲ್ಲಿ ತೊಗೊಂಡಿದ್ದಾರೆ. ಬೀಡ್ನಲ್ಲಿ ತೊಗೊಂಡು 471 ಕೋಟಿಗೆ ತೊಗೊಂಡು ಒಳ್ಳೆ ಟೆಂಡರ್ದಲ್ಲಿ 108 ಕೋಟಿಗೆ ತೊಗೊಂಡಿದ್ದಾರೆ. ಅಂದರೆ ರನ್ನ ಶುಗರ್ ಫ್ಯಾಕ್ಟ್ರಿನ ಇವರು ಬಿಡ್ಡಲ್ಲಿ ಖರೀದಿಸಿ ಮತ್ತೆ ಇನ್ನೊಬ್ರಿಗೆ ಮಾರಿದಾರಾ? ಇಲ್ಲ ಅವರೇ ತೊಗೊಂಡಿದ್ದಾರೆ. ಮೊದಲು 478 ಕೋಟಿಗೆ ತೊಗೊಂಡು ಅದನ್ನು ಸರಿಸಿ ಅಂದರೆ ಹಿಂದೆ ಇದನ್ನು ಮಾಡಿ 108 ಕೋಟಿಗೆ ಮರು ಟೆಂಡರ್ನಲ್ಲಿ ತೊಗೊಂಡಿದ್ದಾರೆ. ಸರ್ಕಾರಕ್ಕೆ ಎಷ್ಟು ನಷ್ಟ? ಸರ್ಕಾರಕ್ಕೆ 363 ಕೋಟಿ ನಷ್ಟ ಆಗಿದೆ, ಸರ್ಕಾರಕ್ಕೆ ಮತ್ತು ಕಾರ್ಖಾನೆಗೆ. ಈಗ ಮಾಜಿ ಮಂತ್ರಿ SR ಪಾಟೀಲ್ ಜೊತೆ ಇದರಲ್ಲಿ ಇನ್ಯಾರು ಇದ್ದಾರೆ ಸರ್? ಅವರು ಸರ್ಕಾರವು ಕಿಕ್ ಬ್ಯಾಕ್ ಮಾಡಿದ ಹಗರಣ ಅನಿಸ್ತದೆ. ಈಗಿರುವ ರಾಜ್ಯ ಸರ್ಕಾರ. ಓಕೆ, ಅಲ್ಲಿನ ಜನಪ್ರತಿನಿಧಿಗಳು ಅಥವಾ ಅವ್ರ ಸಪೋರ್ಟರ್ಸ್ ಯಾರು ಸಪೋರ್ಟ್ ಇದ್ದಾರೆ? ಅವರು ಅಲ್ಲಿ ಇವರು ಇದ್ದಾರೆ,
ಆರ್ ಬಿ ತಿಮ್ಮಾಪುರ ಇವರೆಲ್ಲ ಇದ್ಕೊಂಡು ಮಾಡಿದ್ರು. ಶಿವಾನಂದ ಪಾಟೀಲ್ ಸಕ್ಕರೆ ಮಂತ್ರಿಗಳು ಇವರೆಲ್ಲರೂ ಸೇರಿ ಮಾಡಿದಿರ್ತಕ್ಕಂಥ ಹಗರಣ. ಈಗ ಯಾರ್ಯಾರ ಮೇಲೆ ದೂರು ಕೊಟ್ಟಿದ್ದೀರಾ ಲೋಕಾಯುಕ್ತಕ್ಕೆ? ಲೋಕಾಯುಕ್ತಕ್ಕೆ ನಾವು ಕನ್ಸಲ್ಟ್ ಎಲ್ಲ ಇವರಿಗೆ ಕೊಟ್ಟಿದ್ದೆವು. ಅದೇ ಯಾರ್ಯಾರ ಸರ್ ಹೆಸರುಗಳೇ? ಇವರು ಆಯುಕ್ತರು ಮತ್ತು ಕಬ್ಬು ಅಭಿವೃದ್ಧಿ ನಿರ್ದೇಶಕರು ಬೆಳಗಾವಿ ಮತ್ತು ಆಯುಕ್ತರು ಕೈಗಾರಿಕಾ ಅಭಿವೃದ್ಧಿ ನಿರ್ದೇಶಕರು, ಸಹಕಾರಿ ಸಂಘಗಳ ನಿಬಂಧಕರು, ಕರ್ನಾಟಕ ರಾಜ್ಯ ವ್ಯವಸ್ಥಾಪಕ ನಿರ್ದೇಶಕರು, ಕರ್ನಾಟಕ ರಾಜ್ಯ ಸಹಕಾರಿ ಸಕ್ಕರೆ ಕಾರ್ಖಾನೆ ಮಹಾಮಂಡಳ, ಉಪವಿಭಾಗಾಧಿಕಾರಿ ಜಮಖಂಡಿ, ಬಾಗಲಕೋಟೆ ವಿಶೇಷಾಧಿಕಾರಿ, ರೈತ ಸಹಕಾರಿ ಸಕ್ಕರೆ ಕಾರ್ಖಾನೆ ವ್ಯವಸ್ಥಾಪಕರು. ಜನಪ್ರತಿನಿಧಿಗಳು ಯಾರ್ಯಾರ ವಿರುದ್ಧ ಕೊಟ್ಟಿದ್ದೀರಾ ಸರ್? ಜನಪ್ರತಿನಿಧಿಗಳ ವಿರುದ್ಧ ಎಸ್ ಆರ್ ಪಾಟೀಲ್ ಎಸ್ ಆರ್ ಪಾಟೀಲು ಮತ್ತು ಶಿವಾನಂದ ಪಾಟೀಲ್ ಇಬ್ಬರು ವಿರುದ್ಧ. ಇಬ್ಬರು ವಿರುದ್ಧ.